ಬೆಳಗಿನ ಬೆಳಕು. ನಾಜೀರನ ಪ್ರತಿಜ್ಞೆ. ಭಾಗ 13. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ರವರೆಗೂ. 2 ಪಾರಿವಾಳದ ಮರಿಗಳು. ಹಿಂದಿನ ಭಾಗದಿಂದ ಮುಂದುವರಿಸುತ್ತಾ 8ನೇ ದಿನದಂದು ನಾಜೀರ್ ವ್ಯಕ್ತಿಯು 2 ಕಾಡು ಪಾರಿವಾಳಗಳ ಹಕ್ಕಿಗಳೊಂದಿಗೆ ಯಾಜಕನ ಬಳಿಗೆ ಬಂದದ್ದನ್ನು ನಾವು ನೋಡಿದೆವು. ಒಂದು ಹಕ್ಕಿಯನ್ನು ಶುದ್ಧೀಕರಣಕ್ಕಾಗಿ, ಪಾಪದ ಅರ್ಪಣೆಗಾಗಿ ಮತ್ತು ಇನ್ನೊಂದನ್ನು ನವೀಕೃತ ಸಮರ್ಪಣೆಗಾಗಿ ದಹನ ಬಲಿಯಾಗಿ ಸಮರ್ಪಿಸಲಾಯಿತು. ಯೆಹೋವನು ಆ ಹಕ್ಕಿಗಳನ್ನು ಆಕಸ್ಮಿಕವಾಗಿ ಆರಿಸಲಿಲ್ಲ. ಬೆಳವಕ್ಕಿಯು ನಮಗೆ ಸೌಮ್ಯತೆ, ವಿನಯತೆ ಮತ್ತು ಸ್ವೀಕಾರಾರ್ಹತೆಯನ್ನು ಕಾಣಲು ಸಹಾಯ ಮಾಡಿತು. ಈಗ ನಾವು ಪಾರಿವಾಳದ ಮರಿಯ ಬಗ್ಗೆ ನೋಡೋಣ. ಇಲ್ಲಿ ಯೆಹೋವನ ಆಯ್ಕೆಯು ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಬಲವಾದ ಆತ್ಮಿಕ ಪಾಠವನ್ನು ನೀಡುತ್ತದೆ. ಪಾಠ ಏನೆಂದರೆ 2 ಬೆಳವಕ್ಕಿಗಳು ಅಥವಾ 2 ಪಾರಿವಾಳದ ಮರಿಗಳು ಎಂದು ಹೇಳುತ್ತದೆ. ಇಲ್ಲಿ ಪ್ರಾಯಕ್ಕೆ ಬಂದ ಪಾರಿವಾಳಗಳ ಬದಲಿಗೆ ಪಾರಿವಾಳದ ಮರಿಗಳನ್ನು ಹೆಸರಿಸಿದ್ದು ಕುತೂಹಲಕಾರಿಯಾಗಿದೆ. ನಂತರದ ಯಹೂದ್ಯ ವ್ಯಾಖ್ಯಾನಗಳ ಪ್ರಕಾರ ಪಾರಿವಾಳಗಳ ಮರಿಗಳು ಇನ್ನೂ ಯಾವುದೇ ಕೆಟ್ಟ ಗುಣಗಳನ್ನು ಬೆಳೆಸಿಕೊಂಡಿರುವುದಿಲ್ಲ ಎಂಬ ಕಾರಣಕ್ಕೆ ಅವುಗಳನ್ನು ಸ್ವೀಕರಿಸಲಾಗುತ್ತಿತ್ತು. ಈ ವ್ಯಾಖ್ಯಾನಗಳನ್ನು ಬಿಟ್ಟರೂ ನ್ಯಾಯ ಪ್ರಮಾಣದಲ್ಲಿ ಮುಖ್ಯ ಅಂಶವೇನೆಂದರೆ ಅರ್ಪಣೆಯ ಶುದ್ಧವೂ ಪವಿತ್ರವೂ ಮತ್ತು ಸ್ವೀಕಾರಾರ್ಹವೂ ಆಗಿರಬೇಕು. ಪಾರಿವಾಳದ ಮರಿಯು ಹೊಸತನದ ಮತ್ತು ಮುಗ್ಧತೆಯನ್ನು ಚಿತ್ರಿಸುತ್ತದೆ. ಇದು ಮರುಸ್ಥಾಪನೆಯ ಕ್ಷಣಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತದೆ, ಏಕೆಂದರೆ ನಾಜೀರ್ ವ್ಯಕ್ತಿಯ ಪ್ರತಿಜ್ಞೆಯು ಮರಳಿ ಪ್ರಾರಂಭವಾಗುತ್ತಿತ್ತು. ಆ ವ್ಯಕ್ತಿಯು ತನ್ನ ಹಳೆಯ ಅಡ್ಡಿಪಡಿಸಲ್ಪಟ್ಟ ಸ್ಥಿತಿಯಲ್ಲೇ ಮುಂದುವರಿಸುತ್ತಿರಲಿಲ್ಲ, ಬದಲಾಗಿ ಪವಿತ್ರತೆಯಲ್ಲಿ ಹೊಸ ಆರಂಭವನ್ನು ಮಾಡುತ್ತಿದ್ದನು. ಇದನ್ನು ಆತ್ಮಿಕವಾಗಿ ನೋಡಿದಾಗ ಪಾರಿವಾಳದ ಮರಿಯು ಕ್ರಿಸ್ತನ ಭ್ರಷ್ಟವಾದ ಮತ್ತು ಅಶುದ್ಧತೆ ಇಲ್ಲದ ಜೀವನವನ್ನು ಸೂಚಿಸುತ್ತದೆ. ಕ್ರಿಸ್ತನು ಕೇವಲ ತನ್ನ ಕ್ರಿಯೆಗಳಲ್ಲಿ ಮಾತ್ರ ಪಾಪರಹಿತನಾಗಲಿಲ್ಲ, ಆತನ ಸ್ವಭಾವವು ಪವಿತ್ರನಾಗಿದ್ದನು. ಈ ಪ್ರಪಂಚದ ಭ್ರಷ್ಟಾಚಾರವು ಆತನನ್ನು ರೂಪಿಸಲಿಲ್ಲ. ಆತನು ಮರಿಯಮ್ಮನಿಂದ ಜನಿಸಿದ ದೇವರಿಂದ ಪ್ರತ್ಯೇಕಿಸಲ್ಪಟ್ಟ ಪರಿಶುದ್ಧನೂ ಆಗಿದ್ದನು. ಲೂಕನು ಬರೆದ ಸುವಾರ್ತೆನೇ 1ನೇ ಅಧ್ಯಾಯ 35ನೇ ವಾಕ್ಯ. ಈ ಲೋಕದ ಅಧಿಪತಿಗೆ ತನ್ನಲ್ಲಿ ಏನೂ ಇಲ್ಲ ಎಂದು ಕ್ರಿಸ್ತನು ಹೇಳಬಲ್ಲವನಾಗಿದ್ದನು. ಅಂದರೆ ಆತನಲ್ಲಿ ಯಾವುದೇ ಕೆಟ್ಟದರ ಸೆಳೆತ ಅಥವಾ ಪಾಪದ ಅಂಶ ಇರಲಿಲ್ಲ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ. ಆತನು ತನ್ನನ್ನು ನಿಷ್ಕಳಂಕ ಅರ್ಪಣೆಯಾಗಿ ದೇವರಿಗೆ ಸಮರ್ಪಿಸಿಕೊಂಡನು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಹೇಳುತ್ತದೆ. ಇಬ್ರಿಯನು ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಾಕ್ಯ. ಒಂದು ಎಳೆಯ ಶುದ್ಧವಾದ ಅರ್ಪಣೆಯು ನಮಗೆ ತೋರಿಸುವುದು ಇದನ್ನೇ. ಕ್ರಿಸ್ತನ ಜೀವನವು ಹೊಸ ಸೃಷ್ಟಿ, ಚೈತನ್ಯದಾಯಕ, ಶುದ್ಧ ಮತ್ತು ದೇವರ ಮುಂದೆ ಸಂಪೂರ್ಣ ಶಿರ್ಸಾರ್ಥವಾಗಿತ್ತು. ಇದು ನೂತನ ಸೃಷ್ಟಿಯ ವಿಶ್ವಾಸಿಗಳಿಗೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ನಮ್ಮ ಭರವಸೆಯು ನಮ್ಮ ಸ್ವಂತ ಶಕ್ತಿಯ ಮೇಲಿಲ್ಲ. ನಮ್ಮ ಸಮರ್ಪಣೆಗೆ ಅಡ್ಡಿಯಾದಾಗ ನಾವು ನಮ್ಮ ಸ್ವಂತ ಹೊಸ ಶುದ್ಧತನದಿಂದ ಯೆಹೋವನ ಮೇಲೆ ಪ್ರಭಾವ ಬೀರಲು ಬರುವುದಿಲ್ಲ. ನಾವು ಕ್ರಿಸ್ತನ ಮೂಲಕ ಬರುತ್ತೇವೆ. ಆತನೇ ನಿಜವಾದ ಪರಿಶುದ್ಧನು. ಆತನ ಶುದ್ಧ ಜೀವನ ಮತ್ತು ಪರಿಪೂರ್ಣ ವಿಧೇಯತೆಯಲ್ಲಿ ನಾವು ವಿಶ್ರಮಿಸಿಕೊಳ್ಳುತ್ತೇವೆ. ಆತನು ಕೇವಲ ಮರಣ ಹೊಂದಿದ ಬಲಿ ಮಾತ್ರವಲ್ಲ, ಆತನು ತನ್ನ ಇಡೀ ಜೀವನವನ್ನೇ ಯೆಹೋವನಿಗೆ ಸಮರ್ಪಿಸಿದ ನೀತಿವಂತನಾಗಿದ್ದಾನೆ. ಕ್ರಿಸ್ತನ ವಿಧೇಯತೆಯು ದುರ್ಬಲವಾಗಿರಲಿಲ್ಲ ಅಥವಾ ಅರ್ಧ ಮನಸ್ಸಿನಿಂದಾಗಿರಲಿಲ್ಲ ಎಂಬ ವಿಶ್ವಾಸವನ್ನು ಪಾರಿವಾಳದ ಮರಿಗಳು ನಮ್ಮ ಹೃದಯಕ್ಕೆ ನೀಡುತ್ತದೆ. ಆತನ ವಿಧೇಯತೆಯು ಪೂರ್ಣವೂ ಶುದ್ಧವೂ ಮತ್ತು ಪರಿಪೂರ್ಣವೂ ಆಗಿತ್ತು. ಈಗ ನಾವು ಈ 2 ಹಕ್ಕಿಗಳನ್ನು ಒಟ್ಟಿಗೆ ನೋಡಬೇಕಾಗಿದೆ.
ನಾಜೀರ್ ವ್ಯಕ್ತಿಗೆ ಒಂದು ಹಕ್ಕಿ ಪಾಪದ ಅರ್ಪಣೆಗಾಗಿ ಮತ್ತು ಇನ್ನೊಂದು ದಹನ ಬಲಿಗಾಗಿ ಇತ್ತು. ಅಂದರೆ ಆ ಹಕ್ಕಿಗಳು ಸುಮ್ಮನೆ ಆರಿಸಲ್ಪಟ್ಟವುಗಳಲ್ಲ. ಇವೆರಡೂ ಸೇರಿ ಬಲಿಯ 2 ಉದ್ದೇಶಗಳನ್ನು ಪೂರೈಸುತ್ತಿದ್ದವು. ಇದು ಕ್ರಿಸ್ತನು ಪೂರೈಸಿದ ಕೆಲಸದ 2 ಮಗ್ಗುಲುಗಳನ್ನು ಸುಂದರವಾಗಿ ತೋರಿಸುತ್ತದೆ. ಪಾಪದ ಅರ್ಪಣೆಗಾಗಿ ಕ್ರಿಸ್ತನು ನಮ್ಮನ್ನು ಶುದ್ಧೀಕರಿಸಲು ಪಾಪವನ್ನು ಹೊತ್ತುಕೊಂಡನು. ನಮ್ಮ ಅಪರಾಧಿಗಳಿಗಾಗಿ ಆತನು ಗಾಯಗೊಂಡನು ಮತ್ತು ನಮ್ಮೆಲ್ಲರ ಅಧರ್ಮವನ್ನು ಯೆಹೋವನು ಆತನ ಮೇಲೆ ಹಾಕಿದನು ಎಂದು ಯೆಶಾಯನು ಹೇಳುತ್ತಾನೆ. ಯೆಶಾಯನು ಬರೆದ ಪತ್ರಿಕೆ 53ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ. ದೇವರು ತನ್ನ ಮಗನನ್ನು ಪಾಪ ಶರೀರದ ಹೋಲಿಕೆಯಲ್ಲಿ ಪಾಪ ಪರಿಹಾರಕ್ಕಾಗಿ ಕಳುಹಿಸಿ ಆ ಶರೀರದಲ್ಲಿ ಪಾಪಕ್ಕೆ ಶಿಕ್ಷೆ ವಿಧಿಸಿದನು ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 3ನೇ ವಾಕ್ಯ. ನಾವು ಆತನಲ್ಲಿ ದೇವರ ನೀತಿಯಾಗುವಂತೆ ಪಾಪವನ್ನೇ ಅರಿಯದ ಆತನನ್ನು ನಮಗೋಸ್ಕರ ಪಾಪದ ಅರ್ಪಣೆಯನ್ನಾಗಿ ಮಾಡಿದನು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯ. ಇದು ಶುದ್ಧೀಕರಣ, ಇದು ಅಶುದ್ಧತೆಯ ನಿವಾರಣೆ, ಪಾಪ ಮತ್ತು ಮರಣದ ಸಮಸ್ಯೆಗೆ ಇದೇ ಉತ್ತರ. ಆದರೆ ಕ್ರಿಸ್ತನು ದಹನ ಬಲಿಯಲ್ಲೂ ಕಂಡುಬರುತ್ತಾನೆ. ದಹನ ಬಲಿಯು ಕೇವಲ ಒಂದು ಪಾಪವನ್ನು ಮುಚ್ಚುವುದರ ಬಗ್ಗೆ ಅಲ್ಲ, ಅದು ಸಂಪೂರ್ಣ ಶರಣಾಗತಿಯ ಬಗ್ಗೆ ಆಗಿದೆ. ಅದು ಯೆಹೋವನು ಬಲಿಪೀಠದ ಮೇಲೆ ಸಂಪೂರ್ಣವಾಗಿ ಇರಿಸಲ್ಪಟ್ಟ ಜೀವನವಾಗಿದೆ. ಕ್ರಿಸ್ತನು ಪರಿಪೂರ್ಣ ವಿಧೇಯತೆಯಲ್ಲಿ ತನ್ನನ್ನು ತಾನೇ ಯೆಹೋವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡನು. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಸುಗಂಧದ ಕಾಣಿಕೆಯನ್ನಾಗಿ ಮತ್ತು ಬಲಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡನು ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನು ದೇವರ ಚಿತ್ತವನ್ನು ಮಾಡಲು ಬಂದು ವಿಧೇಯತೆಯಲ್ಲಿ ತನ್ನ ದೇಹವನ್ನು ಅರ್ಪಿಸಿದನು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಹೇಳುತ್ತದೆ. ಇಬ್ರಿಯನು ಬರೆದ ಪತ್ರಿಕೆ 10ನೇ ಅಧ್ಯಾಯ 5ರಿಂದ 10. ಆದುದರಿಂದ ಕ್ರಿಸ್ತನು ಕೇವಲ ನಮ್ಮನ್ನು ದೋಷದಿಂದ ಶುದ್ಧೀಕರಿಸುವವನು ಮಾತ್ರವಲ್ಲ, ಆತನು ಪರಿಪೂರ್ಣ ಸಮರ್ಪಣೆಯನ್ನು ಅರ್ಪಣೆಯನ್ನು ಆಗಿದ್ದಾನೆ. ಆತನ ವಿಧೇಯತೆಯು ಸಂಪೂರ್ಣವಾಗಿದ್ದ ಕಾರಣ ನಾವು ತಂದೆಯಾದ ದೇವರ ಹತ್ತಿರ ಹೋಗಲು ಸಾಧ್ಯವಾಗಿದೆ. ಇದು ನಮಗೆ ದೊಡ್ಡ ಪ್ರೋತ್ಸಾಹವಾಗಿದೆ. ನಾಜೀರ್ ವ್ಯಕ್ತಿಯು ಅಶುದ್ಧನಾದಾಗ ಯೆಹೋವನು ಇನ್ನೂ ಕಷ್ಟಪಟ್ಟು ಪ್ರಯತ್ನಿಸು ಎಂದು ಹೇಳಲಿಲ್ಲ. ಆತನು ಅರ್ಪಣೆಯಲ್ಲಿ ಶುದ್ಧನಾಗು, ಮರುಸ್ಥಾಪನೆ ಹೊಂದು ಮತ್ತೆ ಪ್ರಾರಂಭಿಸು ಎಂದು ಹೇಳಿದನು. ನೂತನ ಒಡಂಬಡಿಕೆಯಲ್ಲಿ ಯೆಹೋವನು ನಮ್ಮ ಸಮಸ್ಯೆಗೆ ಕೇವಲ ಸ್ವಂತ ಪ್ರಯತ್ನವನ್ನೇ ಪರಿಹಾರವೆಂದು ಹೇಳುವುದಿಲ್ಲ. ಕ್ರಿಸ್ತನೇ ಪರಿಹಾರ. ನಾವು ವಿಫಲರಾದಾಗ ನಾವು ಆತನ ಮೂಲಕ ಯೆಹೋವನ ಬಳಿಗೆ ಬರುತ್ತೇವೆ. ನಾವು ಪಾಪಗಳನ್ನು ಒಪ್ಪಿಕೊಂಡು ಶುದ್ಧೀಕರಣವನ್ನು ಹೊಂದುತ್ತೇವೆ. ನಂತರ ನಾವು ನಮ್ಮ ಭಕ್ತಿಯ ನವೀಕರಿಸುತ್ತೇವೆ. ನಾವು ಕೇವಲ ಕ್ಷಮೆಯನ್ನಷ್ಟೇ ಕೇಳುವುದಿಲ್ಲ, ನಮ್ಮ ಸಮರ್ಪಣೆಯನ್ನು ಪುನಃ ಸ್ಥಾಪಿಸಬೇಕೆಂದು ಕೇಳುತ್ತೇವೆ. ಈ 2 ಹಕ್ಕಿಗಳು ಚಿತ್ರಿಸುವುದು ಇದನ್ನೇ. ಶುದ್ಧೀಕರಣ ಮತ್ತು ಪ್ರತಿಷ್ಠಾಪನೆ ಒಟ್ಟಾಗಿ. 2 ಹಕ್ಕಿಗಳಲ್ಲಿ ನಾವು ಇನ್ನೊಂದು ಚಿತ್ರವನ್ನು ನೋಡುತ್ತಿದ್ದೇವೆ. ಯೆಹೋವನ ರಕ್ಷಣೆಯು ಒಂದು ಗುಂಪಿಗೆ ಮಾತ್ರ ಸೀಮಿತವಾದುದಲ್ಲ. ಕ್ರಿಸ್ತನು ಕೇವಲ ಒಂದು ಜನಾಂಗಕ್ಕಾಗಿ ಸಾಯಲಿಲ್ಲ. ಯೆಹೋವನು ಯಹೂದ್ಯರನ್ನು ಅನ್ಯಜನಾಂಗದವರನ್ನು ಒಂದೇ ವಿಮೋಚಿತ ಜನರನ್ನಾಗಿ ಕರೆಯಲು ಕ್ರಿಸ್ತನೇ ಆ ಬಲಿಯಾಗಿದ್ದಾನೆ. ಆ ಅರ್ಥದಲ್ಲಿ ಈ ಹಕ್ಕಿಗಳ ಜೋಡಿಯು ಯೆಹೋವನು ಕರುಣೆಯು ಕಿರಿದಾದುದಲ್ಲ ಎಂಬುದನ್ನು ನಮಗೆ ನೆನಪಿಸುತ್ತದೆ. ನಂಬಿಕೆ ಮತ್ತು ಪಶ್ಚಾತ್ತಾಪದೊಂದಿಗೆ ಬರುವ ಎಲ್ಲರಿಗೂ ಬಾಗಿಲು ತೆರೆದಿದೆ. ಆದುದರಿಂದ ನಾವು ಈ ಚಿತ್ರಣವನ್ನು ಹೀಗೆ ಸಂಕ್ಷಿಪ್ತಗೊಳಿಸಬಹುದು. ಬೆಳವಕ್ಕಿಯು ಕ್ರಿಸ್ತನ ಸೌಮ್ಯತೆ, ಮೃದುತ್ವ, ನಿಷ್ಠಾವಂತ ಭಕ್ತಿ ಮತ್ತು ಪವಿತ್ರತೆಯನ್ನು ನೆನಪಿಸುತ್ತದೆ. ಪಾರಿವಾಳದ ಮರಿಯು ಕ್ರಿಸ್ತನ ಹೊಸ ಸೃಷ್ಟಿ, ಚೈತನ್ಯ, ಭ್ರಷ್ಟವಾಗದ ಜೀವನ, ಮುಗ್ಧತೆ ಮತ್ತು ಯೆಹೋವನ ಮುಂದೆ ಆತನಿಗಿರುವ ಶಿಕ್ಷಾ ಅರ್ಥತೆಯನ್ನು ನೆನಪಿಸುತ್ತದೆ. ಮತ್ತು ಒಟ್ಟಾಗಿ ಇವೆರಡು
ಹಕ್ಕಿಗಳು ಸಾಮಾನ್ಯ ಜನರಿಗಾಗಿ ನೀಡಲ್ಪಟ್ಟ ವಿಧೇಯತೆಯ ಬಲಿಯಾದ ಕ್ರಿಸ್ತನನ್ನು ಸೂಚಿಸುತ್ತದೆ. ಆತನು ಪಾಪದ ಅರ್ಪಣೆಗಾಗಿ ಅಶುದ್ಧತೆಯನ್ನು ತೆಗೆದುಹಾಕುವವನು ಮತ್ತು ದಹನ ಬಲಿಯಾಗಿ ಯೆಹೋವನಿಗೆ ಸಂಪೂರ್ಣವಾಗಿ ಸಮರ್ಪಿಸಲ್ಪಟ್ಟನು. ಇಲ್ಲಿ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಎರಡೂ ಸಂಧಿಸುತ್ತದೆ. ಅಶುದ್ಧತೆ ಎಂಬುದು ನಿಜವಾದುದು ಎಂಬುದು ಎಚ್ಚರಿಕೆ. ಮರಣದಂತಹ ಕ್ರಿಯೆಗಳು ನಮ್ಮ ಸಮರ್ಪಣೆಗೆ ಅಡ್ಡಿಪಡಿಸಬಹುದು. ನಾವು ಪಾಪದೊಂದಿಗೆ ಆಟವಾಡುತ್ತಾ ಅದು ನಮ್ಮ ವ್ರತದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಭಾವಿಸಲು ಸಾಧ್ಯವಿಲ್ಲ. ಆದರೆ ಪ್ರೋತ್ಸಾಹವು ಅದಕ್ಕಿಂತ ಬಲವಾಗಿದೆ. ಯೆಹೋವನು ಪರಿಪೂರ್ಣ ಪರಿಹಾರವನ್ನು ಒದಗಿಸಿದ್ದಾನೆ. ಕ್ರಿಸ್ತನು ಶುದ್ಧೀಕರಿಸುತ್ತಾನೆ, ಮರುಸ್ಥಾಪಿಸುತ್ತಾನೆ ಮತ್ತು ನವೀಕರಿಸುತ್ತಾನೆ. ಆದುದರಿಂದ ನಾವು ಬಿದ್ದಾಗ ಅವಮಾನದಲ್ಲಿಯೇ ಇರಬಾರದು. ಅಶುದ್ಧತೆಯೇ ಸಾಮಾನ್ಯವೆಂಬಂತೆ ಅದರಲ್ಲಿ ಮುಂದುವರಿಯಬಾರದು. ನಾವು ಶೀಘ್ರವಾಗಿ ಬಂದು ಪಾಪಗಳನ್ನು ಒಪ್ಪಿಕೊಂಡು ಶುದ್ಧೀಕರಣವನ್ನು ಹೊಂದಬೇಕು. ನಂತರ ನಾವು ನವೀಕೃತ ಸಮರ್ಪಣೆಯೊಂದಿಗೆ ಮತ್ತೆ ಪ್ರಾರಂಭಿಸಬೇಕು. ಇದೇ ಯೆಹೋವನ 8ನೇ ದಿನದ ಕರುಣೆ. ಇದು ಶುದ್ಧೀಕರಣದ ನಂತರ ಹೊಸ ಆರಂಭ. ಇದು ನಮ್ಮ ಅಹಂಕಾರದಿಂದಲ್ಲ, ಬದಲಾಗಿ ಕ್ರಿಸ್ತನ ಪರಿಪೂರ್ಣ ಕೆಲಸದಿಂದ ದೊರೆಯುವ ಹೊಸ ಆರಂಭವಾಗಿದೆ. ಪ್ರಾರ್ಥನೆ. ಓ ದೇವರೇ, ಕ್ರಿಸ್ತನ ಪರಿಪೂರ್ಣ ವಿಧೇಯತೆಗಾಗಿ ಮತ್ತು ಆತನ ಪವಿತ್ರ ಜೀವನಕ್ಕಾಗಿ ನಿಮಗೆ ವಂದನೆಗಳು. ಆತನು ಅಶುದ್ಧತೆ ಇಲ್ಲದವನು, ಕಳಂಕವಿಲ್ಲದವನು ಮತ್ತು ನಿನ್ನ ಮುಂದೆ ಸಂಪೂರ್ಣ ಸ್ವೀಕಾರ ಅರ್ಹನಾಗಿದ್ದಕ್ಕಾಗಿ ನಿನಗೆ ವಂದನೆಗಳು. ನಮ್ಮ ಸಮರ್ಪಣೆಗೆ ಅಡ್ಡಿಯುಂಟಾದಾಗ ನಮ್ಮನ್ನು ಶೀಘ್ರವಾಗಿ ಪಾಪದ ಒಪ್ಪಿಗೆ ಮತ್ತು ಶುದ್ಧೀಕರಣದ ಕಡೆಗೆ ನಡೆಸು. ನಮ್ಮನ್ನು ಅಶುದ್ಧತೆಯಿಂದ ತೊಳೆದುಹಾಕು ಮತ್ತು ನಮ್ಮ ಜೀವನವು ಮತ್ತೆ ಸಜೀವ ಯಜ್ಞವಾಗುವಂತೆ ನಮ್ಮ ಭಕ್ತಿಯನ್ನು ನವೀಕರಿಸು. ನಮ್ಮನ್ನು ಬಚ್ಚಿಟ್ಟುಕೊಳ್ಳುವ ಅವಮಾನದಿಂದ ದೂರವಿಡು ಮತ್ತು ನಿನ್ನ ಬಳಿಗೆ ಮರಳಿ ತರುವ ವಿನಯತೆಯನ್ನು ನಮಗೆ ನೀಡು. ಕ್ರಿಸ್ತನ ಸೌಮ್ಯತೆ ಮತ್ತು ಪವಿತ್ರತೆಯಲ್ಲಿ ನಮ್ಮಲ್ಲಿ ರೂಪುಗೊಳ್ಳಲಿ. ಆ ಮೂಲಕ ಆತನ ಜೀವನವು ನಮ್ಮ ಮೂಲಕ ಸದಾ ಗೋಚರಿಸಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.